ಅವರು ಇವತ್ತು ಇಲ್ಲ, ಇವತ್ತು ಹೋಗಿದ್ದಾರೆ ಖರೆ ಅವರು. ಬಟ್ ಹಿ ಹಸ್ ಗಿವನ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟು ದ ಸೊಸೈಟಿ, ಟು ದ ಇನ್ ಎವ್ರಿ ಫೀಲ್ಡ್. ನೀವು ಮೆಡಿಸನ್ ನೋಡ್ರಿ, ಇಂಜಿನಿಯರಿಂಗ್, or in looking at our culture and our religion, and also in politics. ಅವ್ರು ಮಾತಾಡಿದ್ರು ಎವ್ರಿಬಡಿ ಟು ಲಿಸನ್. ದೇರ್ ಇಸ್ ವೇಟ್ ಇತ್ತು. ಹಾಗೆ ನನಗನ್ನಿಸ್ತದೆ ಆ ಏರಿಯಾನಲ್ಲಿ ನಿಜಲಿಂಗಪ್ಪ ನಂತರ ಇವರೇ ಬಿಗ್ ಲೀಡರ್ ಇದ್ದರು. ಅವರು ಈಗಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ಅವ್ರ ಮಗ he'll also grow into that leadership. ನನಗೆ ಭಾಳ ದುಃಖ ಇದೆ. ಮತ್ತು ನನಗಾರ ಭಾಳ ಪಸಂದ್ ಮಾಡ್ತಿರೋ ಅವರು. ಇಷ್ಟು ಲೈಕ್ ಮಿ ಅ ಲಾಟ್, ಇಷ್ಟು ಸ್ಮೈಲ್ ಎವ್ರಿ ಟೈಮ್ ನಮ್ಗೆ ನೋಡಿದ್ರು. ಸೊ ಐ ಆಮ್ ಸಾರಿ ದಟ್ ಈಸ್ ನೋ ಲಾಂಗರ್ ದೇರ್, ಸ್ಪೆಷಲಿ ಫಾರ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್. ಇದೇನು ನಾವು ಏನು ಹೇಳಿದ್ರು ಅದು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ದಟ್ the vacancy you have in your heart cannot be replaced. So I wish them God's support. Let God give them strength and let people give them strength. Our strength is the people. He vichar ಮಾಡಿ, he was born in 1930, 1929-30. That means he's been through everything for the Quit India movement. He's been through the independence struggle and rights, everything. He's been through, he's experienced everything. ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಂಕರ್ ಬಿದ್ರಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ವಿಚಾರ ನಿಮ್ವರೆಗೂ ಬಂದಿರುತ್ತೆ, ಹೇಗೆ ನೆನಪಿಸ್ಕೊಳ್ತೀರಾ ಇವರನ್ನ, ಶಾಮನೂರು ಶಿವಶಂಕರಪ್ಪನವರನ್ನ? ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ವೀರಶೈವ ಅಥವಾ ಲಿಂಗಾಯತ ಸಮಾಜಕ್ಕೆ ಒಂದು ಬಹಳ ದುಃಖದ ದಿನ. ನಿಜ. ನಮ್ಮ ರಾಜ್ಯದ ಹಿರಿಯ ನಾಯಕರು, ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಶಂಕರಪ್ಪನವರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರು ಬಹಳ ಕಷ್ಟದಿಂದ, ಬಹಳ ಪ್ರಯತ್ನದಿಂದ, ಬಹಳ ಒಂದು ದೂರದೃಷ್ಟಿಯಿಂದ ಕಾರ್ಯನಿರ್ವಹಣೆ ಮಾಡಿ ಕರ್ನಾಟಕ ರಾಜ್ಯದ ಔದ್ಯೋಗಿಕ, ವ್ಯಾಪಾರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಬಹಳ ಮಹತ್ತರವಾದಂತಹ ಒಂದು ಸಾಧನೆಯನ್ನ ಮಾಡಿದ್ರು. ಅವರು ಬಹಳ ಮಿತಭಾಷಿಗಳು. ಬಹಳ ಅವರು ಏನ್ ಮಾತಾಡ್ತಾರೋ ಅದನ್ನ ಯಾವಾಗಲೂ ಅವರು ಅದರ ಪ್ರಕಾರ ನಡ್ಕೋತಾ ಇದ್ರು. ಮತ್ತು ನನಗೂ ಅವ್ರಿಗೂ 1973ರಿಂದ ಸಂಬಂಧ. ನನಗೂ ಅವ್ರಿಗೆ 25 ವರ್ಷಗಳ ಅಂತರ ಇದ್ರು ಸಹಿತ ನನ್ನ ಒಳ್ಳೆ ಸ್ನೇಹಿತರಾಗಿ ನಾವು 43 ವರ್ಷಗಳಿಂದ ಒಳ್ಳೆ ಸ್ನೇಹಿತರಾಗಿ ಜೀವನ ಮಾಡಿದ್ವಿ. ಇವತ್ತು ಅವರು ನಮ್ಮ ಕುಟುಂಬ ಮತ್ತು ನನ್ನ ಹಿತೈಷಿಯಾಗಿದ್ರು, ನಮ್ಮ ಕುಟುಂಬದ ಸ್ನೇಹಿತರಾಗಿದ್ರು. ಅವರನ್ನು ಕಳೆದುಕೊಂಡು ಇವತ್ತು ನಾವು ಸಹಿತ ದುಃಖದಲ್ಲಿ ಮುಳುಗಿದ್ದೇವೆ. ಶ್ರೀ ಶಿವಶಂಕರಪ್ಪನವರು ಕರ್ನಾಟಕದ ವ್ಯಾಪಾರ, ಉದ್ಯೋಗ, ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನ ಸದಾ ಕರ್ನಾಟಕದ ಜನ ನೆನಪಿಸಿಕೊಳ್ತಾರೆ. ಅವರು ನಮ್ಮ ಮಹಾಸಭೆಯ ಅಖಿಲ ಭಾರತ ವೀರಶೈವ ಅಥವಾ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾಗಿ ಸತತವಾಗಿ 3 ಸಲ ಆಯ್ಕೆಯಾಗಿ ನಮ್ಮ ಸಮಾಜವನ್ನ ಬಹಳ ಶ್ರದ್ಧೆ, ಭಕ್ತಿ ಮತ್ತು ವಿಶ್ವಾಸದಿಂದ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ಅವರ ನಿಧನದಿಂದ ನನಗಷ್ಟೇ ಅಲ್ಲ, ಇಡೀ ವೀರಶೈವ ಅಥವಾ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ, ಕರ್ನಾಟಕದ ಜನ ಎಲ್ಲರೂ ಸಹಿತ ಇವತ್ತು ದುಃಖಭರಿತರಾಗಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಿ ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ರಾಜ್ಯಾದ್ಯಂತ ಇರ್ತಕ್ಕಂಥ ಅಭಿಮಾನಿಗಳಿಗೆ ಈ ನಿಧನದ ಶೋಕವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಅವರಿಗೆ ನೀಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಶಂಕರ್ ಬಿದ್ರಿ ಅವರೇ, ನೀವು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀರಾ. ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರು ನೀವು. ಹಾಗೆ ನಾವು ನೆನಪಿಸ್ಕೊಳ್ಳೋದಕ್ಕೆ ಹೋದ್ರೆ ಶಾಮನೂರು ಶಿವಶಂಕರಪ್ಪನವರು ಕೂಡ ನೀವಾಗ್ಲೇ ಹೇಳಿದಾಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದವರು. ಸೊ ಅವರಿಂದ ನೋಡಿ ಕಲಿಯುವಂತದ್ದು ಏನೇನು ಸಿಕ್ಕಿತ್ತು ನಿಮ್ಗೆ? ಯಾವಾಗ ಅವರನ್ನ ಭೇಟಿಯಾಗಿದ್ರೆ? ಈ ನೆನಪುಗಳನ್ನ ಹಂಚಿಕೊಳ್ಳೋದಾದ್ರೆ ಶಂಕರ್ ಬಿದ್ರಿ ಅವರೇ. ನನಗೆ ನಂದು ಅವರ ಸಂಬಂಧ 1983ರಿಂದ, ಅಂದ್ರೆ ಇವತ್ತಿಗೆ 42-43 ವರ್ಷಗಳ ಸಂಬಂಧ. ಅವರು ವಯಸ್ಸಿನಲ್ಲಿ ಹಿರಿಯರಾಗಿದ್ರು ಸಹಿತ ಮನಸ್ಸಿನಲ್ಲಿ ಯಾವಾಗಲೂ ತರುಣರಾಗಿದ್ರು. ಅವರ ಜೊತೆ ನಾನು ಸ್ನೇಹದಿಂದ, ಸಂತೋಷದಿಂದ ಕಳೆದುಕೊಂಡ ದಿನಗಳನ್ನು ನೆನಪಿಸಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಅವರು
ಬಹಳ ಕಡಿಮೆ ಮಾತಾಡ್ತಿದ್ರು. ಬಟ್ ಏನ್ ಮಾತಾಡ್ತಿದ್ರು ಅದನ್ನ ಯಾವಾಗಲೂ ಅದನ್ನ ಈಡೇರಿಸ್ತಾ ಇದ್ರು. ಅವ್ರು ಎಂದೂ ಮಾತಿಗೆ ತಪ್ಪಿದವರಲ್ಲ. ಮತ್ತು ಅವರು ತಮ್ಮ ಕುಟುಂಬವನ್ನಾಗ್ಲಿ, ತಮ್ಮ ಕ್ಷೇತ್ರವನ್ನಾಗ್ಲಿ ಅಥವಾ ತಮ್ಮ ಸ್ನೇಹಿತರನ್ನಾಗ್ಲಿ ಯಾವತ್ತೂ ಮರಿತಿರ್ಲಿಲ್ಲ. ಅವ್ರಿಗೆ ಯಾವಾಗ ಸಾಧ್ಯವಾದಷ್ಟು ಸಹಾಯ ಸಹಕಾರ ಯಾವತ್ತೂ ನೀಡ್ತಾ ಇದ್ರು. ಅದರಲ್ಲಿಯೂ ಬಡವರ ಬಗ್ಗೆ, ಹಿಂದುಳಿದವರ ಬಗ್ಗೆ, ದಲಿತರ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಕಾಳಜಿ ಇತ್ತು. ಲೋಕಸಭಾ ಸದಸ್ಯರಾಗಿ ಸುಮಾರು ಬಾರಿ ಅವರು ಕರ್ನಾಟಕ ವಿಧಾನಸಭೆ ಸದಸ್ಯರಾಗಿ, ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಅವರು ಬಹಳ ಹೆಮ್ಮೆ ಪಡ್ತಕ್ಕಂತ ರೀತಿಯಲ್ಲಿ ಸೇವೆಯನ್ನ ಮಾಡಿದ್ದಾರೆ. ಮತ್ತು 1972ರಿಂದ ನನಗೆ ತಿಳಿದಷ್ಟು ಮಟ್ಟಿಗೆ ಅವರು ಸತತವಾಗಿ ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ನೇತಾರರಾಗಿ, ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ನನ್ನ ಸಮಕ್ಷಮನೆ ಗೊತ್ತಿದೆ. ನನ್ನ ಸಮಕ್ಷಮನೆ ರಾಮಕೃಷ್ಣ ಹೆಗಡೆ ಅವರು ಮತ್ತು ಬೊಮ್ಮಾಯಿ ಅವರು ಅವ್ರಿಗೆ ಜನತಾದಳಕ್ಕೆ ಬರ್ಲಿಕ್ಕೆ ಆಹ್ವಾನ ಕೊಟ್ಟರು. ಅವ್ರಿಗೆ ಯಾವ್ದು ಬೇಕಾದಂತ ಪೋಸ್ಟ್ ಕೊಡ್ತೀವಿ ಅಂತಂದ್ರು. ಆದ್ರೂ ಅವರು ಬಹಳ ನಯದಿಂದ ಆ ಒಂದು ಆಹ್ವಾನವನ್ನು ತಿರಸ್ಕರಿಸಿದ್ರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ನಿಷ್ಠಾವಂತರಾಗಿ ಮುಂದುವರೆದ್ರು. ಅವರು ಬಹಳ ಸ್ಟೇಟ್ ಫಾಸ್ಟ್ ಕಾಂಗ್ರೆಸ್ ಮನ್ನು. 72ರಿಂದ ನೋಡಿ ಸುಮಾರು 52 ವರ್ಷಗಳ ಕಾಲ ಅವರು ಸತತವಾಗಿ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ, ನೇತಾರರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರ ನೇತೃತ್ವದಲ್ಲಿ ಅವರ ಒಂದು ಬಾಪೂಜಿ ವಿದ್ಯಾಸಂಸ್ಥೆ ಅವರ ಮಾರ್ಗದರ್ಶನ ಮತ್ತು ನೇತೃತ್ವಕ್ಕೆ ಒಳಪಟ್ಟ ಮೇಲೆ ಅದನ್ನ ಬಹುಮುಖವಾಗಿ ಅದನ್ನ ಬೆಳೆಸಿ ಇಡೀ ಭಾರತ ದೇಶದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಒಂದು ಅತ್ಯುತ್ತಮ ವಿದ್ಯಾಸಂಸ್ಥೆಯನ್ನಾಗಿ ಮಾಡುವುದರಲ್ಲಿ ಬಹಳ ದೊಡ್ಡದಿದೆ. ನಮ್ಮ ಮಹಾಸಭೆಯಲ್ಲಿ ಹೌದು. ಶಂಕರ್ ಬಿದ್ರಿ ಅವರೇ, ಥ್ಯಾಂಕ್ ಯು. TV9 ಜೊತೆ ಮಾತನಾಡಿದಕ್ಕೆ. ನೆನಪುಗಳನ್ನ ಹಂಚಿಕೊಳ್ತಾ ಇದ್ರು ಅವರು.